ಅಮೆರಿಕದಲ್ಲಿರೋ ವಿದೇಶಿಯರ ಸಂಖ್ಯೆಯನ್ನು ಕಡಿತಗೊಳಿಸೋಕೆ ಡೊನಾಲ್ಡ್ ಟ್ರಂಪ್ ಆಡಳಿತ ಹಲವು ಕ್ರಮಗಳನ್ನು ಕೈಗೊಳ್ತಾ ಇದೆ. ಅಧಿಕೃತವಾಗಿ ಅಮೆರಿಕದಲ್ಲಿ ಇರೋರ ಮೇಲೂ ತೀವ್ರ ನಿಗಾ ಇಟ್ಟು ಸಣ್ಣ ಪುಟ್ಟ ಕಾನೂನು ಉಲ್ಲಂಘನೆಯಾದರೂ ನೇರವಾಗಿ ವೀಸಾ ಗ್ರೀನ್ ಕಾರ್ಡ್ ರದ್ದುಪಡಿಸುವ ಕಠಿಣ ಕ್ರಮಕ್ಕೆ ಮುಂದಾಗ್ತಾ ಇದೆ. ಮತ್ತೊಂದು ಕಡೆ ಅಕ್ರಮವಾಗಿ ವಾಸಿಸೋರನ್ನ ಹುಡುಕಿ ಅವರನ್ನು ಗಡೀಪಾರು ಮಾಡೋ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಆದರೆ ವಲಸೆ ಇಲಾಖೆ ಅಧಿಕಾರಿಗಳಿಂದ ಹಾಗೂ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯ ಹದ್ದಿನ ಕಣ್ಣಿಂದ ತಪ್ಪಿಸಿಕೊಂಡು ಅಡಗಿಕೊಂಡಿರೋರಿಗೆ ಟ್ರಂಪ್ ಆಡಳಿತವು ಹೊಸ ಆಫರ್ ಕೊಟ್ಟಿದೆ. ಸ್ವಯಂ ಪ್ರೇರಣೆಯಿಂದ ದೇಶ ಬಿಟ್ಟು ಹೋಗೋಕೆ ಮುಂದಾದರೆ ಖರ್ಚಿಗೆ ಒಂದಷ್ಟು ದುಡ್ಡು ಕೊಡೋದಾಗಿ ಘೋಷಣೆ ಮಾಡಿದೆ. ಖರ್ಚಿಗೆ ದುಡ್ಡು, ಬಂಧನದಿಂದ ಬಚಾವ್. ಸ್ವಯಂ ಪ್ರೇರಣೆಯಿಂದ ಗಡೀಪಾರಾದರೆ $1000. ಸೂಕ್ತ ದಾಖಲೆಗಳಿಲ್ಲದೆ ವೀಸಾ ಪಡೆಯದೆ ಸರಿಯಾದ ಕೆಲಸವೂ ಇಲ್ಲದೆ ಅಮೆರಿಕದೊಳಗೆ ಅಕ್ರಮ ಮಾರ್ಗಗಳಿಂದ ನುಸುಳಿಕೊಂಡು ಬಂದಿರೋ ಅಕ್ರಮ ವಲಸಿಗರಿಗೆ ಟ್ರಂಪ್ ಆಡಳಿತ ದೊಡ್ಡ ಆಫರ್ ಮುಂದಿಟ್ಟಿದೆ. ಅಕ್ರಮ ವಲಸಿಗರು ಕೂಡಲೇ ಅಮೆರಿಕ ಬಿಟ್ಟು ಹೊರಡೋಕೆ ನಿರ್ಧಾರ ಮಾಡಿ ತಾವಾಗಿಯೇ ಗಡೀಪಾರು ಆಗೋಕೆ ಮುಂದೆ ಬಂದ್ರೆ ಅವರಿಗೆ $1000 ನೆರವು ಕೊಡಲಾಗುತ್ತೆ. ಅಷ್ಟೇ ಅಲ್ಲದೆ ಅಮೆರಿಕದ ಕಸ್ಟಮ್ಸ್ ಅಂಡ್ ಬಾರ್ಡರ್ ಪ್ರೊಟೆಕ್ಷನ್ ನ CBP ಹೋಮ್ ಆಪ್ ಬಳಸಿ ಸರ್ಕಾರಕ್ಕೆ ಗಡೀಪಾರು ಆಗೋ ಮಾಹಿತಿ ಕೊಟ್ರೆ ಅವರ ಪ್ರಯಾಣಕ್ಕೆ ಬೇಕಾದ ಖರ್ಚನ್ನು ಸರ್ಕಾರವೇ ಭರಿಸಲಿದೆ. ಅಮೆರಿಕ ಬಿಟ್ಟು ಸ್ವಂತ ಊರಿಗೆ ವಾಪಸ್ಸಾಗುವ ಬಗ್ಗೆ CBP ಹೋಮ್ ಆಪ್ನಲ್ಲಿ ಸರ್ಕಾರಕ್ಕೆ ತಿಳಿಸಿದ್ರೆ ಸಾಕು, ಮುಂದಿನದೆಲ್ಲವನ್ನ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಅಧಿಕಾರಿಗಳು ನೋಡ್ಕೊಳ್ತಾರೆ. ಬಂಧನ ಆಗೋದು ತಪ್ಪುತ್ತೆ, ಸುರಕ್ಷಿತವಾಗಿ ತವರಿಗೆ ಸೇರ್ಕೊಳ್ಳೋದು ಹಾಗೂ ಹಣಕಾಸು ನೆರವು ಸಿಗುತ್ತೆ. ಅಕ್ರಮ ವಲಸಿಗರಿಗೆ ಇದೊಂದು ಅತ್ಯುತ್ತಮ ಅವಕಾಶ ಅಂತ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯ ಕಾರ್ಯದರ್ಶಿ ಕ್ರಿಸ್ಟಿ ನೋಮ್ ತಿಳಿಸಿದ್ದಾರೆ. ವಲಸೆ ಇಲಾಖೆ ಮತ್ತು ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯು ತಾನಾಗಿಯೇ ಪತ್ತೆ ಮಾಡಿದ ಅಕ್ರಮ ವಲಸಿಗರನ್ನ ಬಂಧಿಸಿ ಕೋಳ ಹಾಕಿ ಮಿಲಿಟರಿಯ ಸರಕು ಸಾಗಣೆ ವಿಮಾನಗಳಲ್ಲಿ ಕೂರಿಸಿ ಅವರನ್ನ ಅವರವರ ದೇಶಗಳಿಗೆ ಬಿಟ್ಟು ಬಂದಿದ್ರು. ಭಾರತದ ಮೂಲದ 100 ಜನರನ್ನ ಅಮೆರಿಕದ ಸೇನಾ ವಿಮಾನಗಳು ಬಿಟ್ಟು ಹೋಗಿದ್ವು. ಇಷ್ಟೆಲ್ಲ ನಡೀತಿದ್ರು ಇನ್ನೂ ಸಾವಿರಾರು ಮಂದಿ ಯಾವುದೇ ಅಧಿಕೃತ ದಾಖಲೆಗಳು ಇಲ್ಲದೆ ಅಮೆರಿಕದಲ್ಲೇ ಉಳಿದುಕೊಂಡಿದ್ದಾರೆ. ಅವರನ್ನೆಲ್ಲ ಆದಷ್ಟು ಬೇಗ ದೇಶದಿಂದ ಹೊರಗೆ ಕಳಿಸಬೇಕು ಅನ್ನೋದು ಟ್ರಂಪ್ ಆಡಳಿತದ ಸದ್ಯದ ಗುರಿ. ಈಗಾಗಲೇ ಒಬ್ಬ ವ್ಯಕ್ತಿಗೆ ಶಿಕಾಗೋದಿಂದ ಹಾಂಡುರಸ್ಗೆ ವಾಪಸ್ ಹೋಗೋಕೆ ಅಮೆರಿಕದ ಆಡಳಿತದಿಂದಲೇ ಟಿಕೆಟ್ ಬುಕ್ ಮಾಡಲಾಗಿದೆ. ಈ ವಾರ ಹಾಗೂ ಮುಂದಿನ ವಾರಕ್ಕೂ ಅಂತ ಹಲವು ಟಿಕೆಟ್ಗಳನ್ನ ಬುಕ್ ಮಾಡಲಾಗಿದೆ. ವಲಸಿಗರನ್ನ ಗಡೀಪಾರು ಮಾಡೋಕೆ ಸಿಕ್ಕಾಪಟ್ಟೆ ಖರ್ಚು. ನಿರಾಶ್ರಿತರನ್ನ ದೇಶದೊಳಗೆ ಸೇರಿಸಿಕೊಳ್ಳೋಕೆ ಆದೇಶ. ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಇಲಾಖೆಯು ಅಕ್ರಮ ವಲಸಿಗರನ್ನ ದೇಶದಿಂದ ಹೊರಗೆ ಕಳಿಸೋಕೆ ಅಗತ್ಯ ಸಂಪನ್ಮೂಲ ವ್ಯವಸ್ಥೆಯನ್ನ ಟ್ರಂಪ್ ಆಡಳಿತವು ಮಾಡಿಕೊಡಬೇಕಿದೆ. ತಾವಾಗಿಯೇ ಹುಡುಕಿ ಅವರನ್ನ ಗಡೀಪಾರು ಮಾಡೋದಕ್ಕಿಂತಲೂ ತಾವಾಗಿಯೇ ಅಕ್ರಮ ವಲಸಿಗರು ದೇಶ ಬಿಟ್ಟು ಹೋಗುವಂತೆ ಮಾಡೋದು ಸುಲಭ, ಸರಳ ಮತ್ತು ಪರಿಣಾಮಕಾರಿ ಮಾರ್ಗ ಅಂತ ಹೇಳಲಾಗ್ತಿದೆ. ಅದಕ್ಕಾಗಿಯೇ ಟಿವಿ ಜಾಹೀರಾತುಗಳ ಮೂಲಕ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರ ತೆಗೆದುಕೊಳ್ತಿರೋ ಕ್ರಮಗಳ ಬಗ್ಗೆ ಎಚ್ಚರಿಕೆ ಸಂದೇಶಗಳನ್ನು ಪ್ರಕಟಣೆ ಮಾಡಲಾಗ್ತಿದೆ. ಬಂಧನಕ್ಕೆ ಒಳಗಾಗುವ ವಲಸಿಗರನ್ನ ಎಲ್ ಸಾಲ್ವಡೋರದ ಜೈಲಿಗೆ ಕಳಿಸ್ತಿರೋದು, ಅಲ್ಲಿ ಗುಂಡು ಹೊಡೆಸಿ ಕೈದಿಯ ಬಟ್ಟೆ ಹಾಕಿಸಿ ಬಂಧಿಸಿರುವ ಚಿತ್ರಗಳನ್ನು ಪ್ರಕಟಿಸಿ ಭಯ ಹುಟ್ಟಿಸುವುದನ್ನು ಮಾಡಲಾಗ್ತಿದೆ. ಆದರೆ ಅಮೆರಿಕದ ಕೋರ್ಟ್ಗೆ ವಲಸಿಗರ ಮನವಿ ಸಲ್ಲಿಸದೆಯೇ ನೇರವಾಗಿ ಗಡೀಪಾರು ಆಗೋಕೆ ಹೋದ್ರೆ ಅವರಿಗೆ ನೆರವು ಅಥವಾ ಪರಿಹಾರ ಸಿಗೋದು ಅನುಮಾನ ಅನ್ನೋದು ವಲಸೆ ವಿಚಾರಗಳಲ್ಲಿನ ಪರಿಣಿತ ವಕೀಲರ ಮಾತು. ಈಗ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆಯು ಒಬ್ಬ ವಲಸಿಗರಿಗೆ $1000 ನೆರವು ಕೊಟ್ಟು ವಿಮಾನ ಪ್ರಯಾಣದ ಟಿಕೆಟ್ ಬುಕ್ ಮಾಡಿದ್ರೂ ಹಿಂದೆ ಆಗ್ತಿದ್ದ ಖರ್ಚಿಗಿಂತಲೂ ಕಡಿಮೆ ಆಗುತ್ತೆ. ಅಕಸ್ಮಾತ್ ಇಲಾಖೆಯು ತಾನಾಗಿಯೇ ಒಬ್ಬ ವಲಸಿಗರನ್ನ ಬಂಧಿಸಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಪ್ರಕರಣ ಮುಗಿಯುವವರೆಗೂ ಕಾದು ಅವರನ್ನ ಗಡೀಪಾರು ಮಾಡೋಷ್ಟರಲ್ಲಿ $17,000ಗೂ ಜಾಸ್ತಿ ಖರ್ಚಾಗುತ್ತೆ. ಈ ನಡುವೆ ಅಮೆರಿಕದ ಕೋರ್ಟ್ ಒಂದು 12,000 ನಿರಾಶ್ರಿತರನ್ನ ಅಮೆರಿಕದೊಳಗೆ ಸೇರಿಸಿಕೊಳ್ಳುವಂತೆ ಟ್ರಂಪ್ ಆಡಳಿತಕ್ಕೆ ಆದೇಶ ಮಾಡಿದೆ. ಇದು ಟ್ರಂಪ್ ಆಡಳಿತದ ಪ್ರಯತ್ನಗಳಿಗೆ ಮತ್ತೊಂದು ಹೊಡೆತ ಕೊಟ್ಟಂತಾಗಿದೆ.